ಯಾಕೆ ಹೊಳ್ತಾ ಇದೀಯಾ? ಗುರು ಹೇಳ್ಬಿಟ್ಟಾದ್ರು ಅಳು, ಇಲ್ಲ ಹತ್ತು ಬಿಟ್ಟಾದ್ರು ಹೇಳು. ಸರಿ ಗುರು, ಹೇಳ್ಬಿಟ್ಟು ಆಮೇಲೆ ಎಷ್ಟು ಬೇಕಾದ್ರೆ ಹತ್ಬಿಡ್ತೀನಿ. ಬನ್ನಿ ಹತ್ರ ಗುರು. ಈ ಊರಿಗೆ ಹಿರಿಯರಾದ ಭೂತೇನವರು ಇದ್ದಕ್ಕಿದ್ದಾಗೆ ಸತ್ತೋಗ್ಬಿಟ್ರು. ಪ್ರಿಯ ವಿದ್ಯಾರ್ಥಿಗಳೇ, ಈ ಶಾಲೆನ ಕಟ್ಟಿಸಿದವರು ಶ್ರೀಮಾನ್ ಭೂತಯ್ಯನವರು. ಅವ್ರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಆ ಶಿವನ ಪಾದ ಸೇರ್ಬಿಟ್ರು. ಅವ್ರ ಆತ್ಮಶಾಂತಿಗೋಸ್ಕರ ಇವತ್ತು ನಿಮ್ಗೆಲ್ಲ ರಜಾ ಕೊಡ್ತಾ ಇದ್ದೀನಿ. ತಪ್ಪು ತಪ್ಪು, ಹಾಗೆಲ್ಲ ಕೂಗಾಡಬಾರ್ದು. ಇದು ದುಃಖದ ವಿಷಯ. ಆದ್ರಿಂದ ನೀವೆಲ್ಲ ಶಬ್ದ ಇಲ್ಲದೆ ಎದ್ದು ನಿಶಬ್ದವಾಗಿ ಹೋಗ್ಬೇಕು ಅಂತ ಈ ಗುರುವಿನ ಪ್ರಾರ್ಥನೆ. ಗೊತ್ತಿಲ್ವಾ ಏನ್ ವಿಷಯ? ನಮ್ ಭೂತಯ್ಯನವ್ರು ಹೋಗ್ಬಿಟ್ಟಿರುತ್ತೆ. ಇವತ್ತು ನೀವು ಈ ಹೋಟೆಲ್ ರಜಾ ಕೊಡ್ಬೇಕು. ಯಾಕೆ ಮೇಸ್ಟ್ರೆ? ಪ್ರೆಸಿಡೆಂಟ್ ಪ್ರಧಾನ ಮಂತ್ರಿ ಏನಾದ್ರು ತೀರ್ಕೊಂಡ್ರ? ನಮ್ಮ ಊರಿನ ನಾಯಕರಾದ ಭೂತಯ್ಯನವರು ನಮ್ಮನ್ನೆಲ್ಲ ಬಿಟ್ಟು ದೈವಾಧೀನರಾಗೋದ್ರು. ನಮ್ಮ ಭೂತಯ್ಯನವರು ಹೋಗ್ಬಿಟ್ರಂತ. ಅಯ್ಯೋ, ಭೂತಯ್ಯನವರು ಹೋಗ್ಬಿಟ್ಟಂತೆ, ಬನ್ರಪ್ಪ, ಭೂತಯ್ಯನವರು ಹೋಗ್ಬಿಟ್ಟಂತೆ, ಬನ್ರಪ್ಪ. ಅಯ್ಯೋ, ಏನ್ರಪ್ಪ ಚಟ ಗಿಟ್ಟ ಕಟ್ತಿದ್ದೀರಾ? ಯಾರಪ್ಪ ಶಿವನ್ ಪಾದ ಸೇರ್ಕೊಂಡಿದ್ದು? ನಮ್ ಭೂತಯ್ಯನವ್ರು ತೀರ್ಕೊಂಡ್ರು ಬುದ್ಧಿ. ಅಯ್ಯೋ ಪಾಪ. ಯಾರು ತೀರ್ಕೊಂಡ್ರು ಅಂದೆ? ಭೂತಯ್ಯನವ್ರು ಅಂತ ಹೇಳಿಲ್ವಾ? ಅಯ್ಯೋ ದೇವ, 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 ನನ್ನ ಮಕ್ಕಳ, ನಾನು ಬಂತಿರುವಾಗ್ಲೇ ನನ್ನ ಫೋಟೋ ಯಾರು ಹಾಕಿ ಕುಂಕುಮ ಇಟ್ಟುಬಿಟ್ಟಿದ್ದೀರಲ್ಲೋ. ಮತ್ತು ನಿಮ್ಮಿಬ್ರು ಶಿವ ಅನ್ನಿಸ್ಬಿಡ್ತೀನಿ. ಯಾವ ನನ್ನ ಮಗನ ನಾನು ಸತ್ತಿದ್ದೀನಿ ಅಂತ ಹೇಳ್ದೋದು? ಕೂಲ್ ಮೇಷ್ಟ್ರು ಕೃಷ್ಣಮೂರ್ತಿಗಳು. ಮೇಷ್ಟ್ರೇ, ಅಯ್ಯಯ್ಯೋ, ಮಾವ ಬರ್ತಾ ಇದ್ದಾನೆ. ನಾನೇನ್ ಮಾಡ್ಲಿ? ಮಾಲಾ, 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 ಬರ ಇಲ್ಲಿ. ಕರೆದ್ರ ಮಾವ? ಇಲ್ಲ ತಾಯಿ, ಕೂಗ್ದೆ. ಹೌದಾ? ಏನ್ ಮಾವ? ಮಳ್ಳಿ ಮಳ್ಳಿ ಏನು ಗೊತ್ತಿಲ್ಲ ಪಾಪ. ಮಳ್ಳಿ ಮಳ್ಳಿ ಮಂಚಿಗೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ಲಂತೆ. ಏಯ್, ನಿಜ ಹೇಳು, ಭೂತಯ್ಯ ಸತ್ತೋದು ಅಂತ ನಿನ್ನ ಶಿಷ್ಯ ಕೋಟಿಗಳ ಹೇಳಿ ಕಳ್ಸಿ ಊರೆಲ್ಲ ಗಬ್ಬೆಬ್ಸಿ ನಿನ್ನತನ? ನಾನಾ? ನಿನ್ನಾಣೆಗೂ ನಂಗೆ ಗೊತ್ತಿಲ್ಲಪ್ಪ. ಸುಳ್ಳು ಹೇಳೋದಲ್ದೆ ನಮ್ ತಲೆ ಮೇಲೆ ಪ್ರಮಾಣ ಮಾಡ್ತೀಯಾ? ಸುಳ್ಳು ಹೇಳಿ ನಂಗೆ ಗೊತ್ತಿಲ್ಲ ಅಂತ ಹೇಳಿಲ್ಲ. ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಏನ ಮಲ ಮಲ? ಅಯ್ಯೋ, ಏನ್ ಮಾಡಿದ್ಯೋ? ತಲೆ ಸ್ಕೇಲು ಸ್ಕೇಲಿಂದ ಹೊಡೆದ್ಬಿಟ್ಟ. ನೆತ್ತಿ ಬಾಳ ಸೂಕ್ಷ್ಮ ಕಣೋ. ಈಗ ಏನ್ ಮಾಡೋದು? ಹೋಗಿ ಬೇಗ ಡಾಕ್ಟರ್ ಕರ್ಕೊಂಡ್ ಹೋಗು. ಇದಕ್ಕೆಲ್ಲ ಡಾಕ್ಟರ್ ಏನೋ ಮಲ ಮಲ. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ನೀರಾದ್ರೂ ತಗೊಂಡ್ಬರ್ತೀನಿ. ಹೆಂಗಿದೆ ಮ್ಯಾಚಿಂಗು? ಈ ಪರ್ಸನಾಲಿಟಿಗೆ ಒಂದು ಸ್ಕೇಲೆಟ್ಗೆ ಸ್ಪಾಟ್. ನಮ್ಮ ಮಾವನಿಗೆ ಸ್ವಲ್ಪ ಕಮ್ಮಿ. ಮಾವ ನನ್ ತಲೆ ಮೇಲೆ ಹೊಡಿತೀಯಾ? ನಾಳೆ ಸ್ವತಂತ್ರ ದಿನಾಚರಣೆ. ಹೆಂಗೋ ಬಾವುಟ ನೀನೇ ಆರಿಸ್ತೀಯ. ಆ ಬಾವುಟದಲ್ಲಿ ಬರೀ ಹೂ ಮಾತ್ರ ಇರಲ್ಲ, ಅದ್ರ ಜೊತೆಗೆ ಡಾಮ್ ಡಸ್ಕ ಡಂಕ ಫಲ. ಹಿರಿಯರೇ, ಹಿರಿಯರೇ, ಪುಟಾಣಿಗಳೇ, ಪಟಾಣಿಗಳೇ, ಚಟಾಣಿಗಳೇ, ಇವತ್ತಿನ ದಿವಸ ಮಹಾವಿಶೇಷ ಏನಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಮಾಸುದಿನ. ವಸಿ ತಡ್ಕೊಳ್ಳಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಈ ಸ್ಕೂಲ್ಗೆ ನಮ್ಮೂರ್ನವರೇ ಆದ ಕೃಷ್ಣಮೂರ್ತಿಗಳು ಮೇಷ್ಟ್ರಾಗಿ ಬಂದವ್ರೆ. ಅದಕ್ಕಾಗಿ ಈ ಪುಷ್ಪಾರನ ಅವ್ರಿಗೆ ಆಗ್ತಾ ಇದ್ದೀನಿ. ಇನ್ನೊಂದು ವಿಷಯ ಹೇಳೋದು ಮಾಡ್ತಿದ್ದೆ. ಅದೇನಪ್ಪಾ ಅಂದ್ರೆ, ನಮ್ಮ ಕೃಷ್ಣಮೂರ್ತಿಗಳು ಇದೇ ಊರಲ್ಲಿ ಹುಟ್ಟಿ, ಇದೇ ಊರಲ್ಲಿ ಬೆಳೆದು, ಇದೇ ಊರಿನ ಗದ್ದೆ ಅನ್ನ ತಿಂದು ಈಗ ಬೆಂಗಳೂರಿಗೆ ಹೋಗಿ ಟೈಲರಿಂಗ್ ಮುಗಿಸ್ಕೊಂಡ್ ಬಂದವ್ರೆ. ಟ್ರೈನಿಂಗು ಅದನ್ನು ಮುಗಿಸ್ಕೊಂಡ್ ಬಂದವ್ರೆ. ಆದ್ದರಿಂದ ನೀವೆಲ್ಲ ಸಾಯ ಗಂಟ ನಾನು ಇದನ್ನ ಮರೆಯಕ್ಕಿಲ್ಲ.
ನಿಮ್ಮೆಲ್ಲರ ಪರವಾಗಿ ಈ ಪುಷ್ಪಾರನ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾದ ವಿಷಯ ಹೇಳೋದು ಮಾಡ್ತಿದ್ದೆ. ಓದೋರೆಲ್ಲ ದೊಡ್ಡ ಆಫೀಸರ್ಗಳಾಗ್ಬಿಟ್ರೆ ನಮ್ಮೂರಿ ಸ್ಕೂಲ್ಗೆ ಮೇಷ್ಟ್ರ ಬರೋರು ಯಾರು? ಹುಡುಗರು ಭವಿಷ್ಯನ ತಿರುಗಿಸ್ಬೇಕು ಅನ್ನೋ ಸದುದ್ದೇಶದಿಂದ ಮೇಷ್ಟ್ರ ಬಂದವ್ರೆ. ಅದಕ್ಕೆ ಈ ಪುಷ್ಪಾರನ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾದ ವಿಷಯ. ಸ್ವಾಮಿ, ಏನ್ ಮೇಷ್ಟ್ರ? ಸ್ವಲ್ಪ ಕೆಳಗೆ ನೋಡಿ. ಹಿಂಗ್ಯಾಕಾಯ್ತು? ನೀವು ಅಲ್ಲಾಡ್ಸಿ ಈ ಗತಿಗೆ ಬಂದಿದೆ. ಈ ಮೂರಿರವು ಹಾಕಿದ್ರೆ ಹಾರ ಅನ್ಸ್ಕೊಳ್ಳುತ್ತೆ, ಇಲ್ಲಾಂದ್ರೆ ದಾರ ಅನ್ಸ್ಕೊಳ್ಳುತ್ತೆ. ಆದ್ರಿಂದ ಈಗ ನಮ್ಮ ಮೇಷ್ಟ್ರ ಕಡೆಯಿಂದ ಧ್ವಜಾರೋಹಣ ಕಾರ್ಯಕ್ರಮ. ಸಾವಿತ್ರಿ, ಗುರುವಿ ಪ್ಲಾಗುಳ್ಗೆ ತಿಪ್ಟೂರ್ ಕಾಯಿ. ಇಷ್ಟೊತ್ತು ನನ್ನ ಹೊಗಳಿ ಈ ಹಾರನ್ ಹಾಕಿ ಸನ್ಮಾನ ಮಾಡಿದ ನಮ್ಮ ಚೇರ್ಮನ್ ಸಾಹೇಬ್ರು ತಮ್ಮ ಅಮೃತ ಹಸ್ತದಿಂದ ಧ್ವಜಾರೋಹಣ ಮಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊತಾ ಅಷ್ಟನ್ಯಾಕೆ ಹೆಂಗ್ಲ ಆಗ್ತದು? ಅಯ್ಯೋ, ಕೆಳಗಿಂದ ಎಳೆಯೋದು. ಹಂಗಾರೆ ಶಿವ ಅನಿಸ್ಬಿಡೋಣ. ತಗೊಳ್ಳಿ. ಮೇಷ್ಟ್ರೇ, ನಾನ್ ಮಾಡ್ಲಿಲ್ಲ. ನಾನು ನಕ್ಕರೆ ಹಾಲು ಸಕ್ಕರೆ, ನಾನು ಕುಡಿಯುವೆ ಹಾಲು ಸಕ್ಕರೆ. ಚಿಕ್ಕ ಯಜಮಾನ್ರೆ, ಹಾಲು ಸಕ್ಕರೆ ನಾನು ಕಲ್ಸ್ಕೊಡ್ಲಾ? ಕಲ್ಸಿ ಕುಡ್ಸಕ್ಕೆ ನಾನೇನ್ ಚಿಕ್ಕ ಮಗುನ, ಚಿಕ್ಕ ಯಜಮಾನ. ನನ್ನ ಸ್ಟೈಲೇ ಬೇರೆ. ಕೃಷ್ಣ, ಆಯ್ತು ನನ್ನ ಮಗನಿಗೆ. ಕೃಷ್ಣ, ಕೃಷ್ಣ, ಕೃಷ್ಣ ಹೋಗ್ಬಿಟ್ಟೇನಪ್ಪ. ನನ್ ಬಿಟ್ಟು ಹೋಗ್ಬಿಟ್ಟೇನೋ, ನಿಮ್ಮ ಅಪ್ಪನ್ ಬಿಟ್ಟು ಹೋಗ್ಬಿಟ್ಟೇನೋ. ಕೃಷ್ಣ, Dadapa, Dadapa, what happened? Why are you crying? ನೀನ್ ಹೋಗ್ಲಿಲ್ವಾ? ನಾನಕ್ಕೆ ಸೈಲೆ. ನೀವಿಬ್ರು ಸತ್ತ ಮೇಲೆ ನಿಮ್ಮಿಬ್ರು ಎಣಕ್ಕೆ ಒಟ್ಟಿಗೆ ಬೆಂಕಿ ಇಟ್ಟು ಈ ಆಸ್ತಿನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ನಿಧಾನವಾಗಿ ಸಾಯ್ತೀನಿ. ಬೆಂಕಿ ಇಡ್ತೀಯಪ್ಪ, ನೀನ್ ಬೆಂಕಿ ಇಡವನೆ. ಅದ ಹಾಳಾಗೋಗ್ಲಿ. ಆಗ್ಲಿಂದ ಈಗ ಒದ್ದಾಡ್ಕೊಂಡು ಫ್ರೀಸ್ ಆಗ್ಬಿಟ್ಟಿಯಲ್ಲ, ಏನದು? ಅದ ಇನ್ಸೈಡ್ ಮಿಕ್ಸಿಂಗ್. ಇನ್ಸೈಡ್ ಮಿಕ್ಸಿಂಗು ಅಂದ್ರೇನು? ಅಂದ್ರೆ ಸಕ್ಕರೆನ ಬಾಯಿಗೆ ಹೊಯ್ಕೊಂಡ ನುಂಗುದ್ನ, ಹಾಲು ಇಕ್ಕೊಂಡ ನುಂಗುದ್ನ, ಸಕ್ಕರೆ ಹೊಯ್ಕೊಂಡ ನುಂಗುದ್ನ, ಹಾಲು ಇಕ್ಕೊಂಡ ನುಂಗುದ್ನ. ಮುಂದುವರ್ಸ. ಇದೆರಡು ಎಲ್ಲಿಗೋಯ್ತು? ಒಳಗಡೆ ಸೇರ್ಕಂತು. ಇದೆರಡು ಚೆನ್ನಾಗಿ ಮಿಕ್ಸಿಂಗ್ ಆಗ್ಲಿ ಅಂತ ರೋಲಿಂಗ್ ಪ್ರೋಗ್ರಾಮ್ ಇಟ್ಕೊಂಡೆ. ದಿಸ್ ಇಸ್ ಕಾಲ್ಡ್ ನ್ಯೂ ಟೈಪ್ ಇನ್ಸೈಡ್ ಮಿಕ್ಸಿಂಗ್. ಅಂದ್ರೆ ಒಳಗಡೆ ಚೆನ್ನಾಗಿ ಕಲಸುವಿಕೆ. ಲೇ, ಇನ್ನೊಂದ್ಸಲ ನೀನೇನಾದ್ರೂ ಇನ್ಸೈಡ್ ಮಿಕ್ಸಿಂಗ್ ಪ್ರೋಗ್ರಾಮ್ ಇಟ್ಕೊಂಡ್ಯೋ ನನ್ನ ಮಗನೇ, ನಿನ್ನ ಔಟ್ ಸೈಡ್ ಕಟ್ಟಿಂಗ್ ಪ್ರೋಗ್ರಾಮು ನಾನ್ ಇಟ್ಕೋಬೇಕಾಗತ್ತೆ. ಹುಷಾರ್. ಹಾಲು ಸಕ್ಕರೆ ಸೇರಿಸಿ ಟಟ, ಬಾಳೆಹಣ್ಣು ಬಿಡಿಸಿ ಟಟ, ಮಾಂಸವನ್ನು ಸೇರಿಸಿ ಟಟ, ಸೌತೆಕಾಯಿ ಬೆರೆಸಿ ಟಟ, ಕಲಸಬೇಕು. ಭೂತಾಯಿನವ್ರೆ, ಊಟ ಮಾಡ್ತಾ ಮಾಡ್ತಾ ಮಾತಾಡೋಣ. ಸರಿ ಗಮ ಗಮ ಗಮ. ಭೂಕಾಶಿಯನ್ಕೋ ವೆಲ್ಕಮ್ಸ್. ಇದ್ಯಾವುದ್ರಯ್ಯ ಭೂಕಾಸಿ ಅಂಡ್ಕೋ? ಭೂಪತಿ, ಕಾಶಿಪತಿ, ಸೀತಾಪತಿ ಅಂಡ್ ಕೋದಂಡ. ಊಟ ರೆಡಿ. ಲೇ, ಅನ್ನ ಸಾರು ಸಾಂಬಾರ್ ಪಲ್ಯ ಕೋಳಿ ಮಾಂಸ ಮೊಟ್ಟೆ ಎಲ್ಲ ಎಲ್ಲೋ?
ಔಟ್ ಸೈಡ್ ಮಿಕ್ಸಿಂಗ್ ಇಯರ್. ಔಟ್ ಸೈಡ್ ಮಿಕ್ಸಿಂಗು. ಅವತ್ ನೀನೇನ್ ಹೇಳ್ದೆ? ನಾನು ಹಾಲು ಸಕ್ಕರೆನ ಬಾಯಿಗೆ ಇಟ್ಕೊಂಡು ಇನ್ಸೈಡ್ ಮಿಕ್ಸಿಂಗ್ ಮಾಡ್ತಾ ಇದ್ದಾಗ ಇನ್ಸೈಡ್ ಮಿಕ್ಸಿಂಗ್ ಮಾಡಬಾರ್ದು ಅಂದೆ. ಅದಕ್ಕೆ ನಾನು ಕೋಳಿ ಮೊಟ್ಟೆ, ಮಾಂಸ, ಹಾಲು, ಸಕ್ಕರೆ, ತುಪ್ಪನ ಹಾಕಿ ಔಟ್ ಸೈಡ್ ಮಿಕ್ಸಿಂಗ್ ಮಾಡಿ ರೆಡಿ ಮಾಡಿದೀನಿ. ಬೇಗ ಡಬರಿ ತಗೊಳ್ಳಿ, ಬಗ್ಗಿಸ್ಬಿಡ್ತೀನಿ. ಲೇ ಎಮ್ಮೆ ಕಲಗಚ್ ಕಲ್ಸ್ದಂಗ್ ಕಲ್ಸಿದ್ಯಾ, ಅದನ್ನ ನಾವು ತಿನ್ಬೇಕಾ? ನನ್ನ ಕರ್ಮ. ಲೇ, ನಿನ್ನ ಯಾವ ಟೈಮ್ ನಾನು ಹುಡ್ಸುದ್ನೋ? ಅದೇ ಶಂಕರಾಭರಣಂ ಕ್ಯಾಸೆಟ್ ನೋಡ್ತಾ ಶಂಕರಾಭರಣಂ ತೋರಿಸಿ. ಶಂಕರಾಭರಣಂ ಕ್ಯಾಸೆಟ್ ಈಗ ಶಂಕರಾಭರಣಂ ಕ್ಯಾಸೆಟ್ ಕೆಟ್ಟೋಗಿದೆ, ರಿಪೇರಿಗೆ ಹೋಗಿದೆ, ಪ್ರಿಂಟ್ ಸರಿಯಾಗಿಲ್ಲ. ಬಂದ ತಕ್ಷಣ ತೋರಿಸ್ತೀನಿ. ನೀನು ಬಂಗಾರದ ಮನುಷ್ಯ 2ನೇ ಸತಿ ಬಂದಿದೆ, ನೋಡಿಲ್ಲ ಅಲ್ವಾ? ಇಲ್ಲ, ನೋಡಿಲ್ಲ. ಹೋಗಿ ಒಂದ್ 4 ಸತಿ ನೋಡ್ಕೊಂಡ್ ಬಂದ್ಬಿಡಪ್ಪ. ಆಯ್ತು, ನಾನ್ ಪಿಕ್ಚರ್ ನೋಡ್ಕೊಂಡು ಅಶೋಕ ಹೋಟ್ಲಲ್ಲಿ ಊಟ ಮುಗಿಸ್ಕೊಂಡು ಬರಷ್ಟರಲ್ಲಿ ಬೂಕಾಶಿ ಅಂಡ್ಕೋ ಇದನ್ನೆಲ್ಲ ತಿಂದ್ಬಿಟ್ಟು ಪಾಚಂಬಿಡಿ. ಅಂಬೋ, ಏನಿದು ವ್ಯಾಯಾಮ? ಕೈಯಲ್ಲಿ ಗದೆ ಇಲ್ಲದೆ ಏನೋ ಕಳೆದುಕೊಂಡಂತಾಗಿದೆ. ನನಗೂ ಅರ್ಥವಾಗುತ್ತಿದೆ. ಸದಾ ಗದೆಯಿಂದ ತಮ್ಮ ಕೈ ಪಡುತ್ತಿರುವ ಅವಸ್ಥೆಯನ್ನು ನೋಡಿ ನನಗೂ ವ್ಯಥೆಯಾಗುತ್ತಿದೆ. ಈಗೇನು ಮಾಡುವುದು? ಮಾನವಿ, ಸ್ವಲ್ಪ ನಿಲ್ಲು. ಅದನ್ನು ಇತ್ತ ನೀಡು, ನಿರ್ಗಮಿಸು. ಅಂಬೋ, ಸದ್ಯಕ್ಕೆ ಇದನ್ನು ಉಪಯೋಗಿಸಿ. ಏನಿದು? ಇದನ್ನು ಭೂಲೋಕದಲ್ಲಿ ಕುಟ್ಟುವುದಕ್ಕೆ ಉಪಯೋಗಿಸುತ್ತಾರೆ. ಇದರ ಹೆಸರು ಒನಕೆ. ಒನಕೆ? ಹಲೋ ಸಿಸ್ಟರ್, ಹೇಗೆ? ಸೂಪರ್ ಬ್ರದರ್. ಈಗ ಹಾಲಿನ ದೃಶ್ಯ. ಉಪ್ಪುಮಯ ಹಾಲು, ಕ್ಷೀರ ಸೇವಿಸ್ರಿ. ಏನಾಯ್ತು? ಹಾಲಲ್ಲಿ ಉಪ್ಪು ಬೆರ್ಸ್ಕೊಂಡ್ ಬಂದಿದ್ದೀಯಾ? ಉಪ್ಪು ಉಪ್ಪು ಉಪ್ಪೆ ಉಪ್ಪ ಬೆಪ್ಪನಲ್ಲಿ ಮಕ್ಳ ಕುಡಿದ್ ನೋಡ್ರು. ಓ, ಅಮೃತವನ್ನೇನಾದ್ರೂ ಮಿಶ್ರಣ ಮಾಡಿರ್ವೆಯಾ? ಖಂಡಿತವಾಗಿಯೂ. ನನ್ನ ಮಕ್ಕಳ ಹಾಲಿಗೆ ಉಪ್ಪ ಹಾಕಣ ಬಂದು ಅಮೃತ ಅಂತ ಹೇಳ್ತಾ ಇದ್ರ. ಲೇ ನಿಮ್ಮನ್ನ ಏನಾಯ್ತು ಮಾಮ? ಏನಾಯ್ತು ಅಂತ ಕೇಳ್ತಿಯಲ್ಲಮ್ಮ? ಈ ನನ್ನ ಮಕ್ಕಳು ಹಾಲಿಗೆ ಉಪ್ಪ ಹಾಕಣ ಬಂದು ಅಮೃತ ಅಂತ ಹೇಳ್ತಿದ್ದಾರೆ. ಎಂಥ ಬಾಡಿಗಾಡಿಟ್ಟಮ್ಮ. ನೋಡಮ್ಮ, ಕುಡೀಲಿ. ಕುಡಿದ್ ನೋಡಮ್ಮ ನೀನು. ಮಾಮ, ನಿಮ್ ನಾಲ್ಗೆ ತೋರಿಸಿ. ನಿಮ್ದು ನಾಲ್ಗೆ ಚೆನ್ನಾಗಿ ಇದೆ, ಮತ್ತಿನ್ನೇನಾಗಿರ್ಬಹುದು? ತಲೆ ಕೆಟ್ಟ ಹೋಗಿ. ಏನು ಮಂದಿನ ಮಾತಾಡ್ತಿರೋದು? ಮತ್ತಿನ್ನೇನ್ ಮಾಮ, ಹಾಲ್ನಲ್ಲಿ ಇಷ್ಟೊಂದು ಶುಗರ್ ಇದೆ, ಉಪ್ಪು ಹಾಕಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ. ನೀವ್ ಈ ತರ ಸುಳ್ಳು ಹೇಳಿದ್ರೆ ಬಾಡಿ ಗಾರ್ಡ್ಸ್ ವಿಷ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಇಂದ್ರಾಣಿ ಮೇಡಮ್, ಇವರಿಬ್ಬರನ್ನು ಹುಚ್ಚಾಸ್ಪತ್ರೆಗೆ ದಾಖಲು ಮಾಡಲು ಅನುಮತಿಯನ್ನು ಕೊಡುವಿರೇನು? ಧನ್ಯನಾದೆ. ಬ್ಲಡಿ ಫಾದರ್ಸ್, ಕ್ವೈಟ್ ಫಾಲೋ ಮೀ. ಅಲ್ಲಮ್ಮ ನೀನು ಹಾಸ್ಪಿಟಲ್. ಏನೋ ಉಸ್ಸು. ಕೇಸ್ ರಿವರ್ಸ್ ಆಗ್ಬಿಡ್ತಿಲ್ಲ. ಹಾಲಿಗೆ ಉಪ್ಪು ಹಾಕಿ ನಮ್ಗೆ ಹುಚ್ಚ ಅಂತ ಮಾಡ್ಬಿಟ್ರು. ಏನು ಬಂದಿದ್ದು ಅನ್ಭವಿಸ್ಲೇಬೇಕು. ಏನಿದೆಲ್ಲ? ಅಮ್ಮ, ಈ ನನ್ನ ಮಕ್ಕಳನ್ನ ನಮ್ ಬಾಡಿ ಗಾರ್ಡ್ ಮಾಡಕ್ ಇಟ್ಟಿದೀವೋ ಇಲ್ಲ ನಮ್ ಬಾಡಿನ ಪೀಸ್ ಪೀಸ್ ಮಾಡಕ್ ಇಟ್ಟಿದ್ಯಮ್ಮ? ನಮ್ಮನ್ನ ಹಂದಿಗ್ ಬಡ್ದಂಗ್ ಬಡ್ದ್ರಮ್ಮ. ಇಂದ್ರಾಣಿ, ಇವ್ರು ಹಾಲಿಗೆ ಉಪ್ಪ ಕೊಟ್ರು ಅಂತ ನಿನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ದಕ್ಕೆ ಮೈ ಮೇಲೆ ಬರ್ರಂಗ್ ಹೊಡೆದಿದ್ದಾರೆ. ಏನಿದು? ಅಕಟಕಟ, ನಾವು ಇವರನ್ನು ಹೊಡೆಯಲಿಲ್ಲ. ಒನಕೆ ಪರಕೆ
ಸಿಸ್ಟರ್, ಆ ದಿನ ನಮ್ಮನ್ನು ಅಂಗರಕ್ಷಕರಾಗಿ ನೇಮಿಸಿಕೊಳ್ಳುವಾಗ ಒಂದು ಮಾತನ್ನು ಹೇಳಿದ್ದೀರಿ, ನೆನಪಿದೆಯೇ? ಏನದು? ಇವರ ಮೈ ಮೇಲೆ ಒಂದು ನೊಣಕೀಟವೂ ಕುಳಿತುಕೊಳ್ಳಬಾರದೆಂದು. ಇಗೋ ಇಗೋ ಇಲ್ಲಿ ನೋಡಿ, ಈ ಕೀಟಕವು ಅವರ ದೇಹದ ಮೇಲೆ ಕೂತು ಪಾಪ ಅವರ ರಕ್ತವನ್ನು ಹೀರಿ ಹಿಂಸೆ ಮಾಡುತ್ತಿದ್ದವು. ಪಾಪಕ್ಕೆ ತಕ್ಕ ಪ್ರಾಯಶ್ಚಿತವಾಗಬೇಡವೇ? ಅದಕ್ಕಾಗಿ ಇದನ್ನು ಸದೆಬಡೆದೆವು. ನೋಡಿದ್ರಾ, ಇವ್ರು ಮಾಡಿರೋ ಕೆಲ್ಸಕ್ಕೆ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ನನ್ ಕರೆದು ಕಂಪ್ಲೇಂಟ್ ಮಾಡ್ತಿದ್ದೀರಲ್ಲ, ಹಾ. ಅದಕ್ಕೆ ಇವರ ನೀತಿ ನಿಜಾಯಿತಿ ಶಕ್ತಿ ಸಾಮರ್ಥ್ಯನ ನೋಡಿ ನಿಮ್ ಬಾಡಿ ಗಾರ್ಡ್ಸ್ ಅಪಾಯಿಂಟ್ ಮಾಡಿದ್ದು. ಧನ್ಯೋಸ್ಮಿ ಸಿಸ್ಟರ್. ಓಕೆ ಅಂಬು. ಹ್ಮ್. ಜಂಬು, ಹಾ. ನೀವಿಷ್ಟು ಹೊತ್ತು ಕಷ್ಟಪಟ್ಟಿದ್ದೀರಿ, ಹೋಗಿ ರೆಸ್ಟ್ ತಗೊಳ್ಳಿ. ಜಂಬೋ, ಅಂಬಂಬೋ ಮಾಮ, ಇತ್ತೀಚೆಗೆ ಯಾಕೋ ನಿಮ್ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಿದೆ. ಯಾವ್ದಕ್ಕೂ ಹುಷಾರಾಗಿ ನಡ್ಕೊಳ್ಳಿ. ಡ್ಯಾಡಪ್ಪ ದೊಡ್ಡಪ್ಪ, ನಿಮ್ಮಿಬ್ಬರ ಮೈ ಮೇಲೆ ನೊಣ ಕೂತಿರೋದನ್ನ ತೋರಿಸ್ತವನು ನಾನೇ, ಪರ್ಕೆ ಕೊಟ್ಟವನು ನಾನೇ, ಓಡಿಸಿದವನು ನಾನೇ, ತುಂಬಾ ಸಂತೋಷ ಪಟ್ಟವನು ನಾನೇ. ಕೃಷ್ಣ, ನನ್ ಮುದ್ದಿನ ಮಗನೇ, ನಾವೇನ ಅನ್ಯಾಯ ಮಾಡಿದ್ವೋ ನಿನಗೆ? ಶಂಕರಾಭರಣಂ ಕ್ಯಾಸೆಟ್ ತೋರಿಸಿ ಅಂತ 99 ಟೈಮ್ಸ್ ಕೇಳಿದ್ದೀನಿ. ಇದು 100th ಟೈಮ್ ಕೇಳ್ತಾ ಇರೋದು. ಪುಟ ಇಲ್ವಾಯ್ಲೆ, ಅದು ಇನ್ನು ಒಳ್ಳೆ ಪ್ರಿಂಟ್ ಬಂದಿಲ್ಲ ಕಣಪ್ಪ. ನೀನು ಶಬ್ದವೇದಿ ಚಿತ್ರ ನೋಡಿದೀಯಪ್ಪ? ದಡ್ಡಪ್ಪ, ಅದಿನ್ನೂ ಪ್ರಾರಂಭ ಆಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಬಂದ ತಕ್ಷಣ 100 ಟೈಮ್ಸ್ ಅಲ್ಲ 1000 ಟೈಮ್ಸ್ ನೋಡ್ತೀನಿ. ಮರ್ಯಾದೆಗೆ ನೀವಿಬ್ರು ಶಂಕರಾಭರಣಂ ಕ್ಯಾಸೆಟ್ ತೋರಿಸಿದ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ಮೈ ಮೇಲೆ ನೊಣ ಕೂತಿರೋದನ್ನ ತೋರಿಸಿ ಒರೆಸಿದ್ದೀನಿ, ನಾಳೆ ನಾನೇ ಮೈ ಮೇಲೆ ನೊಣ ಕೂರಿಸಿ ಒರೆಸ್ತೀನಿ.